ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಸನಾತನ ಸಮರ ಇಲ್ಲಿ ಶುರುವಾಗ್ಬಿಟ್ಟಿದೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರಲ್ಲ ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಅವರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಸ್ಪರರ ನಡುವೆ ಒಂದು ರೀತಿಯಲ್ಲಿ ಒಂದು ವಾಗ್ಯುದ್ಧವೇ ನಡೆದು ಹೋಗ್ತಾ ಇದೆ. ಇಲ್ಲಿ ಸನಾತನ ಸಮರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಏನು ಮಾಡಿದ್ರು, ಕುಂಭಮೇಳಕ್ಕೆ ಬಂದರು, ಪುಣ್ಯಸ್ನಾನ ಅಂತ ಒಂದು ನಂಬಿಕೆ ಇಟ್ಟು ಸ್ನಾನವನ್ನು ಮಾಡಿಕೊಂಡ್ರು. ಹಿಂದೂ ನಂಬಿಕೆ ಯುದ್ಧವೇ ಇದರ ಒಂದು ಬೆನ್ನಲ್ಲಿ ಶುರುವಾಗ್ಬಿಟ್ಟಿದೆ. ಇದೀಗ ಮಹಾಕುಂಭಮೇಳದಲ್ಲಿ ಅಮಿತ್ ಶಾ ಅವರ ಪುಣ್ಯಸ್ನಾನಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಿಡಿಕಾರ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಇವತ್ತು ಅಮಿತ್ ಶಾ ಅವರು ಕಾಣಿಸ್ಕೊಂಡು ಏನು ಮಾಡಿದ್ರು, ಸ್ನಾನ ಮಾಡಿಕೊಂಡ್ರು, ಪುಣ್ಯಸ್ನಾನ ಅಂತ ಮಾಡಿದ್ರು. ಯೋಗಿ ಆದಿತ್ಯನಾಥ್ ಅವರು ಕೂಡ ಅವರ ಹಿಂದೆನೇ ಬಂದರು, ಎಲ್ಲ ಸೇರಿ ಪುಣ್ಯಸ್ನಾನವನ್ನು ಮಾಡಿಕೊಂಡ್ರು. ಈ ತ್ರಿವೇಣಿ ಸಂಗಮದ ಈ ಗೃಹ ಮಂತ್ರಿಯ ಪುಣ್ಯಸ್ನಾನಕ್ಕೆ ಸಂಬಂಧಪಟ್ಟಂತೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಮಾಡ್ತಾರೆ, ಟೀಕೆ ಮಾಡ್ತಾರೆ. ಅದಕ್ಕೆ ನೋಡಿ ಅಮಿತ್ ಶಾ ಅವರೇ, ಗಂಗೆನಲ್ಲಿ ಮಿಂದೆದ್ದು ಬಿಟ್ಟರೆ ನಿಮ್ಮ ಬಡತನ ದೂರ ಆಗಿಬಿಡುತ್ತಾ, ಈ ದೇಶದ ಬಡತನ ದೂರವಾಗುತ್ತೆ ಅಂದರೆ ಅಮಿತ್ ಶಾ ಅವರೇ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತೆ. ಇಲ್ಲಿ ಗಂಗೆನಲ್ಲಿ ನೀವು ಮುಳುಗೆದ್ದು ಬಿಟ್ಟರೆ ದೇಶದ ಬಡತನ ಹೋಗುತ್ತಾ ಅಂತ ಅಮಿತ್ ಶಾ ಅವ್ರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಕಾಂಗ್ರೆಸ್ನವರು ಕ್ವಶನ್ ಮಾಡ್ತಾರೆ. ಇಲ್ಲಿ ಒಂದು ಕಡೆ ನೋಡಿದ್ರೆ ಅಮಿತ್ ಶಾ ಅವರೇ, ಮಕ್ಕಳು ಹಸಿವಿನಿಂದ ಬಳಲ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರೋದು, ಮಕ್ಕಳು ಹಸಿವಿನಿಂದ ಬಳಲ್ತಾ ಇದ್ದಾರೆ, ಶಾಲೆಯಿಂದ ಹೊರಗುಳಿದಿದ್ದಾರೆ. ಎಷ್ಟೇ ಸಲ ಅಮಿತ್ ಶಾ ಅವರೇ ನೀವು ಗಂಗೆಯಲ್ಲಿ ಮುಳುಗೆದ್ರು ನೀವು ಸ್ವರ್ಗಕ್ಕೆ ಹೋಗ್ತೀರೇನ್ರಿ? ಅಷ್ಟೊಂದು ಪಾಪ ಮಾಡಿಬಿಟ್ಟಿದ್ದೀರಿ, ಪಾಪದ ಕೊಡ ತುಂಬಿ ಹೋಗಿದೆ ನಿಮ್ಮದು, ಅಷ್ಟು ಪಾಪ ಮಾಡಿದ್ದೀರಿ. ಮಾಡೋ ಪಾಪ ಎಲ್ಲ ಮಾಡಿ ಗಂಗೆಯಲ್ಲಿ ಮಿಂದೆದ್ದು ಬಿಟ್ಟರೆ ನಿಮ್ಮ ಪಾಪ ಹೊರಟು ಹೋಗುತ್ತಾ? ಮಕ್ಕಳು ಹಸಿವಿನಿಂದ ಇದ್ದಾರೆ, ಶಾಲೆ ಬಿಡ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಿ? ಇಂತಹವರು ದೇಶಕ್ಕೆ ಏನೇನೂ ಒಳ್ಳೇದು ಮಾಡಲ್ಲ ಅಂಥೇಳಿ ಖರ್ಗೆ ಅವರು ಟೀಕೆ ಮಾಡ್ತಾರೆ, ಮಕ್ಕಳ ವಿಚಾರವನ್ನು ಇಟ್ಕೊಂಡು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಟೀಕೆಗೆ ತಿರುಗೇಟ್ ಕೊಟ್ಟಿರೋದು BJP. ಇಫ್ತಾರ್ ಪಾರ್ಟಿ ಮಾಡಿಬಿಟ್ರೆ ಬಡತನ ಹೋಗ್ಬಿಡುತ್ತೇನ್ರಿ ಖರ್ಗೆ ಅವರೇ ಅಂತ BJPಯ ಕ್ವಶನ್ ಇದು. ಇಫ್ತಾರ್ ಪಾರ್ಟಿ ಮಾಡಿಬಿಟ್ರೆ ನೀವು ಹೋಗಿ ಅವಾಗ ಬಡತನ ಹೋಗ್ಬಿಡುತ್ತಾ? ಅಮಿತ್ ಶಾ ಅವ್ರು ಗಂಗೆಯಲ್ಲಿ ಮಿಂದೆದ್ದು ಬಿಟ್ಟರೆ ಬಡತನ ಹೋಗುತ್ತಾ ಅಂತ ನೀವು ಕೇಳಿದ್ದೀರಾ? ನೀವುಗಳು ಹೋಗಿ ಇಫ್ತಾರ್ ಪಾರ್ಟಿ ಮಾಡಿಬಿಟ್ರೆ ಅವಾಗ ಬಡತನ ನಿರ್ಮೂಲ ಆಗ್ಬಿಡುತ್ತಾ? ಹಿಂದೂಗಳ ನಂಬಿಕೆಯನ್ನೇ ಕಾಂಗ್ರೆಸ್ ಇಲ್ಲಿ ಕ್ವಶನ್ ಮಾಡ್ತಾ ಇದೆ ಅಂತ ಸಂಬಿತ್ ಪಾತ್ರ ಕಿಡಿಕಾರಿದ್ದಾರೆ. ಇಲ್ಲಿ ಇದು ಸನಾತನ ಧರ್ಮಕ್ಕೆ ಮಾಡಿದಂಥ ಅವಮಾನ ಅಂಥೇಳಿ BJP ರಾಷ್ಟ್ರೀಯ ವಕ್ತಾರ ಹೇಳಿದ್ದಾರೆ. ಇವತ್ತು ಪುಣ್ಯಸ್ನಾನವನ್ನು ಅಮಿತ್ ಶಾ ಮಾಡಿದರು, ಯೋಗಿ ಆದಿತ್ಯನಾಥ್ ಮಾಡಿದರು, ಬಾಬಾ ರಾಮದೇವ್ ಕೂಡ ಮಾಡಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾಗ್ಯುದ್ಧ ನಡೀತಾ ಇದೆ. के जो झूठे वायदे जो बोलते हैं उसमें मत जाओ। अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं। कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते हैं। ऐसे लोगों से देश की भलाई होने वाले नहीं है। हमारी आस्था भगवान में है, कर सकते हैं, हर एक को आजादी है। तुम रोज पूजा करते हो, घर में हर आदमी हर महिला पूजा करके बाहर निकलती है, कोई एतराज नहीं है। राहुल गांधी और कांग्रेस पार्टी को इस पर एक्सप्लेनेशन देना चाहिए कि आखिरकार कांग्रेस पार्टी की ऐसी सनातन विरोधी सोच कैसे हो सकती है। मल्लिकार्जुन खड़गे जी ने पहली बार सनातन के खिलाफ नहीं कहा है। याद करिए, ये वही मल्लिकार्जुन खड़गे हैं जिन्होंने कहा था हम सत्ता में आएंगे तो सनातन को समाप्त कर देंगे, सनातन को खत्म कर देंगे। राहुल जी, आप इटली जाकर के स्विमिंग पूल में डुबकी लगाइए, हमें कोई आपत्ति नहीं है। आप विदेशों में जाके डुबकी लगाते भी हैं, हमें उससे कोई आपत्ति नहीं है। मगर गंगा मैया के खिलाफ इस प्रकार के शब्दों का प्रयोग करना, गंगा मैया और प्रयागराज जैसे पावन स्थलों और महापर्व, कुंभ जैसे महापर्व के साथ इस प्रकार का खिलवाड़ करना, ये उचित